ಯೆಹೋವನೇ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಭಾನುವಾರ 23 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 12ನೇ ಅಧ್ಯಾಯದ 23ನೇ ವಚನ. ನಾನಾದರೋ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಜನರು ಹೇಗಿದ್ದರೂ ಕೂಡ, ಅವಿಧೇಯರಾಗಿದ್ದರೂ ಕೂಡ ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು ದೇವ ಜನರ ಕರ್ತವ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಥಾರ್ಥವಾಗಿ ನಿತ್ಯವೂ ಪ್ರಾರ್ಥಿಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ತನ್ನ ಜೀವನದ ಅಂತಿಮ ಸಮಯಗಳಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಮಾತನಾಡುತ್ತಾ ದೇವರು ನಡೆಸಿದಂಥ ರೀತಿ, ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡು ತಾನು ಕೂಡ ಯಥಾರ್ಥವಾಗಿ ದೇವರ ಕೆಲಸವನ್ನು ಮಾಡಿ ಮುಗಿಸಿ ಹೋಗುವಂತವನಾಗಿದ್ದಾನೆಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಆ ಜನರ ಜೀವನ ಕುರಿತಾಗಿ ದೇವರು ಮಾಡಿದಂಥದ್ದನ್ನು ಹೇಳುತ್ತಾ, ಜನರು ದೇವರ ಅರಸತನವನ್ನು ಅಂಗೀಕರಿಸದೆ ತಮಗೋಸ್ಕರವಾಗಿ ಅರಸನನ್ನು ನೇಮಿಸಬೇಕೆಂಬುದಾಗಿ ಹಠ ಹಿಡಿದಾಗ ದೇವರು ಅವರಿಗೆ ಅರಸನನ್ನು ಕೊಟ್ಟನು. ಆದರೆ ಅವರ ಅವಿಧೇಯತ್ವವನ್ನು ಸಮುವೇಲನು ತೋರಿಸುತ್ತಾ ಹೇಳುವಂತವನಾಗಿದ್ದಾನೆ, ಇನ್ನು ಮುಂದೆ ಕೂಡ ಅರಸನಾಗಲಿ ನೀವಾಗಲಿ ದೇವರಿಗೆ ಅವಿಧೇಯರಾಗಿರಬಾರದೆಂಬುದಾಗಿ ಅವರನ್ನು ಎಚ್ಚರಿಸುವಂತವನಾಗಿದ್ದಾನೆ. ಅವರು ಸಮುವೇಲನ ಕಾರ್ಯ, ಸಮುವೇಲನ ಮಾತುಗಳು, ದೇವರು ಸಮುವೇಲನ ಮೂಲಕವಾಗಿ ಮಾಡಿದಂಥ ವಿಚಾರಗಳನ್ನು ನೋಡಿ ಹೆದರಿದರು. ಸಮುವೇಲನಿಗೂ ದೇವರಿಗೂ ಹೆದರುತ್ತಾ, ನಮಗೆ ಯಾವ ಹಾನಿ ಆಗಬಾರದ ಹಾಗೆ ನೀನು ದೇವರಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥಿಸು ಎಂಬುದಾಗಿ ಕೇಳಿಕೊಂಡರು. ಕೇಳಿಕೊಳ್ಳುವಾಗ ಸಮುವೇಲನು ಹೇಳುವಂತ ಮಾತೇನೆಂದರೆ, ತಾನಾದರೂ ಯಾವತ್ತು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಲಿ, ಅವರನ್ನು ನೀತಿ ಮಾರ್ಗದಲ್ಲಿ ನಡೆಸುವಂತ ಸೂಚನೆಗಳು ಅಥವಾ ಕಲಿಸುವಂತ ವಿಚಾರಗಳನ್ನಾಗಲಿ ತಾನು ಬಿಡುವುದಿಲ್ಲ. ಯಾಕಂದ್ರೆ ಅದು ದೇವರಿಗೆ ವಿರುದ್ಧವಾಗಿ ಪಾಪವಾಗುವುದು ಎಂಬುದಾಗಿ ತನ್ನ ಜವಾಬ್ದಾರಿ, ತನಗೆ ಕೊಟ್ಟಂತ ವಿಶೇಷವಾದಂಥ ಕಾರ್ಯವನ್ನು ತಾನು ಜೀವನದಲ್ಲಿ ಮಾಡುವಂತವನೇ ಆಗಿದ್ದಾನೆಂಬುದಾಗಿ ಸ್ಪಷ್ಟಪಡಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಕುಟುಂಬಗಳಲ್ಲಿ ನಮ್ಮವರಿಗೋಸ್ಕರವಾಗಿ, ಸಭೆಯಲ್ಲಿ ಜನರಿಗೋಸ್ಕರವಾಗಿ ಮತ್ತು ಇತರ ಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಕರ್ತವ್ಯವನ್ನು ಎಂದಿಗೂ ಬಿಡದೆ ಪ್ರಾರ್ಥಿಸೋಣ. ಜನರು ಹೇಗಿದ್ದರು, ಕುಟುಂಬದವರು ಹೇಗಿದ್ದರು, ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು ದೇವರು ನಮಗೆ ಕೊಟ್ಟಿರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಜವಾಬ್ದಾರಿ. ಅದನ್ನು ನಾವು ಯಥಾರ್ಥವಾಗಿ ನಾವು ಮಾಡೋಣ. ಕರ್ತನೇ ದಯಮಯ ಸ್ವಾಮಿ, ನೀನು ಕೊಟ್ಟಿರತಕ್ಕಂಥ ಜವಾಬ್ದಾರಿಗಳನ್ನು ಸ್ವಾಮಿ ಯಥಾರ್ಥವಾಗಿ ಮಾಡಲು, ಪ್ರಾರ್ಥಿಸುವುದನ್ನು ನಿಲ್ಲಿಸದೆ ಮಾಡಲು ನಮಗೆ ಶಕ್ತಿಯನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.